ಹಾಯ್, ಹಲೋ, ನಮಸ್ತೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ವಿತ್ ಋತ್ವಿ ಯೂಟ್ಯೂಬ್ ಚಾನಲ್. ನಮಸ್ತೆ. ಕೈ ಮುಗಿ. ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾವು ಶೇಂಗಾ ಚಟ್ನಿ ಪುಡಿ ಮಾಡೋಣ ಬನ್ನಿ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಬೆಸ್ಟ್ ಕಾಂಬಿನೇಷನ್. ಮೊಸರು ಹಾಕೊಂಡು ತಿನ್ನಿ. ನಾನು ಕೊಡ್ತೀನಿ. ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ, ಈಸಿ. ನೀವು ಮಾಡಿ. ಶೇಂಗಾ ಬೀಜ ಜೊತೆಗೆ 5 ಇಂಗ್ರೀಡಿಯೆಂಟ್ಸ್ ಸಾಕು. ಈಸಿ ಆ್ಯಂಡ್ ಸಿಂಪಲ್ ಆಗಿ ಈ ಚಟ್ನಿ ಪುಡಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ಶೇಂಗಾ ಬೀಜನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋ ಥರ ಹುರ್ಕೋಬೇಕು. ಪ್ರತಿ ಸತಿ ಶೇಂಗಾ ಬೀಜ ಹುರಿಯುವಾಗ್ಲೂ ನನ್ನ ಮಗಳು ನನ್ನ ಫೇವ್ರೆಟ್ ಸ್ವೀಟ್ ಮಾಡಿಕೊಡು ಅಂತ ಕೇಳ್ತಾಳೆ. ಆ ಸ್ವೀಟ್ ಕೂಡ ಮಾಡೋದು ತುಂಬಾ ಈಸಿ. ಜಸ್ಟ್ ಹುರಿದಿರೋ ಶೇಂಗಾ ಬೀಜ ಮತ್ತು ಬೆಲ್ಲ, ಏಲಕ್ಕಿ ಹಾಕಿ ಮಿಕ್ಸರ್ ಮಾಡಿಕೊಂಡ್ರೆ ಶೇಂಗಾ ಪುಡಿ ಸ್ವೀಟ್ ರೆಡಿ ಆಗುತ್ತೆ. ಮಕ್ಕಳಿಗಂತೂ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಪಟಾಪಟ್ ಅಂತ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಸ್ವೀಟ್ ಮಾಡ್ಕೋಬೋದು. ಸರಿ, ಈಗ ಶೇಂಗಾ ಪುಡಿಗೆ ಬೇಕಾದಂಥ ಶೇಂಗಾ ಬೀಜ ರೋಸ್ಟ್ ಆಗಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ನೆಕ್ಸ್ಟು ಇಂಗ್ರೀಡಿಯೆಂಟ್ಸ್, ಬೇರೆ 5 ಇಂಗ್ರೀಡಿಯೆಂಟ್ಸ್ ಜೋಡಿಸ್ಕೊಳ್ಳೋಣ. ಕಲ್ಲುಪ್ಪು, ಜೀರಿಗೆ, ಕರ್ಬೇವಿನ ಸೊಪ್ಪು, ಅಚ್ಕಾರದ ಪುಡಿ ಜೊತೆಗೆ ಬೆಳ್ಳುಳ್ಳಿ. ಸ್ವಲ್ಪ ಸ್ವೀಟ್ ಟೇಸ್ಟ್ ಬೇಕಾದರೆ 1 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ಅಗಸೆ ಬೀಜದ ಚಟ್ನಿ ಪುಡಿ ಕೂಡ ತುಂಬಾ ಹೆಲ್ತಿ. ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ದು ಚಟ್ನಿ ಪುಡಿ ಕೂಡ ಇದೇ ರೀತಿ ಮಾಡೋದು, ಸೇಮ್ ಇಂಗ್ರೀಡಿಯೆಂಟ್ಸೇ. ಆದರೆ ಶೇಂಗಾ ಬೀಜ ಬದಲಿಗೆ ಅಗಸೆ ಬೀಜನ ರೋಸ್ಟ್ ಮಾಡಿಕೊಂಡು ಮಿಕ್ಸರ್ ಮಾಡ್ಕೋತೀವಿ ಅಷ್ಟೇ. ನನ್ನ ಪೇಜಲ್ಲಿ ಅದು ಕೂಡ ಇದೆ. ಫ್ಲ್ಯಾಟ್ ಸೀಡ್ಸ್ದು ಚಟ್ನಿ ಪುಡಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಬೆಂಡೆಕಾಯಿ ಚಟ್ನಿ ಅದೆಲ್ಲನೂ ಇದೆ ನನ್ನ ಪೇಜಲ್ಲಿ. ನೀವು ಹಳೆ ವೀಡಿಯೋಸ್ ಹೋಗಿ ಚೆಕ್ಔಟ್ ಮಾಡಿದ್ರೆ ನಿಮಗೆಲ್ಲ ರೆಸಿಪೀಸು ಸಿಗುತ್ತೆ. ಮಿಕ್ಸರ್ ಮಾಡ್ಕೊಳ್ಳೋವಾಗ ಬೆಳ್ಳುಳ್ಳಿನ ಮಾತ್ರ ಬಿಟ್ಟು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸರ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಗ್ರೈಂಡ್ ಆದ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡು ಇನ್ನೊಂದು ಸತಿ ಟರ್ನ್ಸ್ಕೊಂಡ್ರೆ ತುಂಬ ಮುದ್ದೆ ಆಗಲ್ಲ, ಪುಡಿಲೇ ಇರುತ್ತೆ. ಬೆಳ್ಳುಳ್ಳಿ ಮುಂಚೆನೇ ಹಾಕ್ಕೊಂಡ್ರೆ ತುಂಬ ಮುದ್ದೆ ಥರ ಆಗುತ್ತೆ, ನೀಟಾಗಿ ನುರಿಯಲ್ಲ. ಸೊ ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ಟೇಸ್ಟಿಯಾದಂಥ ಶೇಂಗಾ ಚಟ್ನಿ ಪುಡಿ ರೆಡಿ. ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀವಿ. ಕೀಪ್ ವಾಚಿಂಗ್ ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ವಿತ್ ಋತ್ವಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಮಾಡು. ಹಾರ್ಟ್ ಸಿಂಬಲ್ ತೋರಿಸು. ಹಾರ್ಟ್ ತೋರಿಸು, ಕರೆಕ್ಟಾಗಿ ತೋರಿಸು.